Hi everyone, this is the concept regarding elasticity along a linear demand curve. Okay, so here let us consider a linear demand curve Q is equals to A minus BP. Let us consider a linear demand curve Q is equals to A minus BP. Note that any point on the demand curve, change in demand per unit change in price, that is delta Q divided by delta P is considered as minus B. Okay, so any change on demand curve, change in demand per unit change in price, that is delta Q divided by delta P, it is considered as minus B. Okay, now we substituting the value. So ಇವಾಗ ನಾವು substitute ಮಾಡ್ತಾ ಇದೀವಿ value ನ, that is delta Q is equals to delta Q divided by delta P. So ಇವಾಗ ನಾವು obtain ಆಗುತ್ತೆ. So ಇದು delta Q divided by delta P. So we are obtaining that ED is equals to elasticity of demand is equals to B minus B divided by P by Q. ಸೊ ಇಲ್ಲಿ ಹೇಳಿದೆ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿನ ಏನಂತ ಕನ್ಸಿಡರ್ ಮಾಡ್ಕೋತೀವಿ, ನಾವು ಮೈನಸ್ ಬಿ ಅಂತ ಕನ್ಸಿಡರ್ ಮಾಡ್ಕೋತೀವಿ, ಹೌದಲ್ವಾ? ಸೊ ಈಗ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ, ನಾವು ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದರೆ ಪುಟಿಂಗ್ ದ ವ್ಯಾಲ್ಯೂ ಆಫ್ ಕ್ಯೂ, ಸೊ ಇಲ್ಲಿ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದೀನಿ, ದಟ್ ಈಸ್ ಎ ಮೈನಸ್ ಬಿ ಪಿ, ಕ್ಯೂ ವ್ಯಾಲ್ಯೂ ಎ ಮೈನಸ್ ಬಿ ಪಿ ಅಂತ ತಗೊಂಡಿದ್ದೀವಿ, ಹೌದಲ್ವಾ? ಸೊ ಇ ಡಿ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಪಿ, ಬಿ ಇಂಟು ಪಿ, ಬಿ ಪಿ divided by, so Q value ಏನಿದೆ, Q value is A minus BP. Okay, so this is what elasticity along a linear demand curve. Okay, so ಇಲ್ಲಿ ಹೇಳ್ತಾ ಹೋಗಿದ್ದು ನಾನು elasticity along a linear demand curve ಅಲ್ಲಿ the linear demand curve, that is Q is equals to A minus BP, a linear demand curve, that is Q is equals to A minus BP. So note that any point on the demand curve, a demand curve ಮೇಲೆ ಇರುವಂತ any point ನ change in demand per unit change in price. So ನಾವು ಅದು ಡೆಲ್ಟಾ ಎನ್ ಇಂಡಿಕೇಟ್ ಮಾಡುತ್ತೆ ಚೇಂಜ್ ಇನ್ ಕ್ವಾಂಟಿಟಿ ಬೈ ಚೇಂಜ್ ಇನ್ ಇಟ್ಸ್ ಪ್ರೈಸ್. ಸೊ ಅದನ್ನ ಏನಂತ ಕನ್ಸಿಡರ್ ಮಾಡ್ತಾ ಇದ್ವಿ, ವಿ ಆರ್ ಕನ್ಸಿಡರಿಂಗ್ ಇಟ್ ಆಸ್ ಮೈನಸ್ ಬಿ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಇವಾಗ ಎಲ್ಲೇ ನೀವು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಅಂತ ಬಂದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ minus b. Now substituting the value, ಈ delta q and delta p ಗೆ ವ್ಯಾಲ್ಯೂ ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ we obtain ed is equals to minus b p divided by q. ಸೊ ಇದೆಲ್ಲದರ ವ್ಯಾಲ್ಯೂ ಏನಾಯ್ತು, ಮೈನಸ್ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ನಾವು p divided by q. ಸೊ ಇದಕ್ಕೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸೊ ಕ್ಯೂ ವ್ಯಾಲ್ಯೂ ಒಪ್ಟೈನ್ ಆಗಿದೆ, ದ ಕ್ಯೂ ಇ ಡಿ ಇಸ್ ಈಕ್ವಲ್ಸ್ ಟು ಬಿ ಮೈನಸ್ ಬಿ ಪಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಪಿ. ಇದು ಲೀನಿಯರ್ ಡಿಮ್ಯಾಂಡ್ ಕರ್ವ್. ಸೊ ದಿಸ್ ಕ್ಯಾನ್ ಬಿ ಎಕ್ಸ್ಪ್ಲೈನ್ with the help of diagram. So the diagram can be seen now. In this diagram you can observe that OX axis ಅಲ್ಲಿ quantity na measure ಮಾಡ್ತಾ ಇದೀವಿ and in OY axis we are measuring price. Okay, so this is what a linear demand curve, it is elasticity along a linear demand curve ಇದೆ. So ನಿಮಗೆ ಗೊತ್ತಾಗ್ತಿದೆ demand curve slopes downwards from left to right ಅಂತ, ಹೌದಲ್ವಾ? So here at the peak, so when the price is zero, elasticity is also zero. Okay, when the quantity is zero, elasticity will reach to the infinite. Okay, so you know that ಇಲ್ಲಿ ನೀವು ಕಾಣಿಸ್ತಾ ಇದೆ ed is equals to infinite, ಏನದು? ಸೊ ಇಲ್ಲಿ elasticity ಅನ್ನೋದು ಜಾಸ್ತಿನೇ ಇದೆ ಅಂತ. ಓಕೆ, ಅದನ್ನು ಮೆಷರ್ ಮಾಡಕ್ ಆಗ್ತಾ ಇಲ್ಲ. ಸೊ here ed is greater than 1. ಸೊ greater than 1 ಇದ್ದಾಗ ನಾನು ನಿಮಗೆ ಸಮ್ ಕೊಟ್ಟಿದ್ದಾಗ ನೀವು ಎಷ್ಟೊಂದು ಜನ ನನಗೆ ಆನ್ಸರ್ ಹೇಳಿದ್ರಿ ed is greater than 1. ಸೊ ಇಟ್ is perfectly elastic ಆಗಿರುತ್ತೆ. ಸೊ ಎಲಾಸ್ಟಿಸಿಟಿ ಗ್ರೇಟರ್ ದ್ಯಾನ್ 1 ಇದ್ದಾಗ ಇಟ್ ಈಸ್ ಸೆಟ್ ಟು ಬಿ ಪರ್ಫೆಕ್ಟ್ಲಿ ಎಲಾಸ್ಟಿಕ್, ಹೌದಲ್ವಾ? ದೆನ್ ಸೊ ಇ ಡಿ ಇಸ್ ಈಕ್ವಲ್ಸ್ ಟು 1. ಸೊ ದಟ್ ಈಸ್ ಸೆಟ್ ಟು ಬಿ ಯೂನಿಟರಿ ಎಲಾಸ್ಟಿಸಿಟಿ, ದೆನ್ ಇ ಡಿ is lesser than 1. So you know that ED, if it is lesser than 1, then it is said to be perfectly inelastic. So it is said to be perfectly inelastic ಆಗಿರುತ್ತೆ. ಸೊ ನಿಮಗೆ ಗೊತ್ತಿದೆ, ಸೊ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಯಾವಾಗಿರುತ್ತೆ, ವೆನ್ ದ ಲಕ್ಸುರಿಯಸ್ ಪ್ರಾಡಕ್ಟ್ಗೆ ಸ್ವಲ್ಪನೇ ಚೇಂಜ್ ಆದಾಗ ಡ್ರಾಸ್ಟಿಕ್ ಆಗಿ ಡಿಮ್ಯಾಂಡಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಅದನ್ನು
ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಸೊ ಯೂನಿಟರಿ ಏನೇ ಡಿಮ್ಯಾಂಡಲ್ಲಿ ಅಥವಾ ಪ್ರೈಸಲ್ಲಿ ಚೇಂಜ್ ಆದರೂ ರೆಸ್ಪಾನ್ಸಿವ್ನೆಸ್ ಕಮ್ಮಿ ಇದ್ದಾಗ ಅದನ್ನು ಯೂನಿಟರಿ ಅಂತ ಹೇಳ್ತೀವಿ. ಇಫ್ ಇಟ್ ಈಸ್ ಲೆಸ್ ದೆನ್ ನಾಟ್ ಟೂ ರೆಸ್ಪಾನ್ಸಿವ್ ಅಂತ ಹೇಳ್ತಾ ಇರ್ತೀವಿ. ಸೊ ನೆಸೆಸರಿ ಗೂಡ್ಸ್ಗೆ ರೆಸ್ಪಾನ್ಸಿವ್ನೆಸ್ ತುಂಬಾ ಕಮ್ಮಿ ಇರುತ್ತೆ, ಹೌದಲ್ವಾ? ಸೊ ಇದು ಕ್ಲಿಯರ್ ಆಗಿದೆ ಅಲ್ವಾ ನಿಮಗೆ? ಸೊ ನೌ ದ ನೆಕ್ಸ್ಟ್ ಒನ್ ಈಸ್ ಕಾನ್ಸ್ಟಂಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕಾನ್ಸ್ಟಂಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. Constant elasticity of demand. Okay, the elasticity of demand on a linear demand curve is different, vary from 0 to infinite. So ನಿಮ್ಗೆ ಆಗಲೇ ಡಯಾಗ್ರಾಮ್ ಅಲ್ಲಿ ತೋರಿಸಿದೆ, the elasticity on a linear demand curve is moved from 0 to infinite ಅಂತ. But sometimes the demand curve can be such that the elasticity of demand remain the same, so or constant. So ಕೆಲವೊಂದು ಸಿಚುಯೇಷನ್ಗಳಲ್ಲಿ elasticity will be constant. Okay, ಯಾವಾಗ a vertical demand curve, for example a vertical demand curve, whatever be the change in price, okay, vertical demand curve ಅಂತ ತಗೊಂಡಾಗ ಪ್ರೈಸ್ ಅಲ್ಲಿ ಏನೇ ಚೇಂಜಸ್ ಆದರೂ the demand curve will remain constant. So price ಅಲ್ಲಿ ಏನೇ ಚೇಂಜ್ ಆದರೂ ಡಿಮ್ಯಾಂಡ್ ಕಾನ್ಸ್ಟೆಂಟ್ ಆಗಿ ಉಳ್ಕೊಳ್ತಾ ಹೋಗುತ್ತೆ. The price never leads to change in the demand. ಯಾವಾಗ when there is a vertical demand curve, the elasticity will remain the same. So which means the demand will remain the same. Prices ಅಲ್ಲಿ ಏನೇ ಚೇಂಜ್ ಆದರೂ the demand will not change. So ಅಂತ ಸಿಚುಯೇಷನ್ ಅಲ್ಲಿ the elasticity ED is equals to 0 ಆಗುತ್ತೆ. And in that situation the elasticity is equals to 0. For example, see, you can see that with the help of this diagram. ಇಲ್ಲಿ ನೋಡಿ. So this is quantity, ಹೌದಲ್ವಾ? So ಈಗ this vertical demand curve ಅಲ್ಲಿ here you can see that what OY axis ಅಲ್ಲಿ ಪ್ರೈಸ್ ನ ಮೆಷರ್ ಮಾಡ್ತೀವಿ, OX ಅಲ್ಲಿ ಕ್ವಾಂಟಿಟಿನ ಮೆಷರ್ ಮಾಡ್ತಾ ಹೋಗ್ತೀವಿ. ಸೊ ಪ್ರೈಸಸ್ ಅಲ್ಲಿ ಏನೇ ಚೇಂಜ್ ಆದರೂ, ಸೊ ಪ್ರೈಸ್ 5 rupees ಇದ್ದಾಗ, 10 rupees ಇದ್ದಾಗ, 15 rupees ಆದಾಗ, 20 rupees ಆದಾಗ, ಪ್ರೈಸಸ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಬಂದ್ರು ದ ಕ್ವಾಂಟಿಟಿ ವಿಲ್ ರಿಮೈನ್ ಚೇಂಜ್. ಸೊ 5 rupees ಇದ್ದಾಗೂ ಅಷ್ಟೇ ಇದೆ, 10 rupees ಇದ್ದಾಗೂ ಅಷ್ಟೇ ಇದೆ, ದ ಕ್ವಾಂಟಿಟಿ ವಿಲ್ ನಾಟ್ ಚೇಂಜ್. ಸೊ ಅಂತ ಸಿಚುಯೇಷನ್ ಅಲ್ಲಿ ED is equals to ಏನಾಗಿರುತ್ತೆ? 0. Okay, in the case of constant in the case of vertical demand curve, the demand will be ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಡಯಾಗ್ರಾಮ್, this is the diagram for that. Okay, so constant elasticity of demand ಅಲ್ಲಿ usually ED is equals to 0. So this is the diagram for constant elasticity of ಡಿಮ್ಯಾಂಡ್. ಸೊ ಇಲ್ಲಿ ಪ್ರೈಸಸ್ ಅಲ್ಲಿ ಏನೇ ಚೇಂಜ್ ಆದರೂ ಕ್ವಾಂಟಿಟಿ ರಿಮೈನ್ ಅನ್ಚೇಂಜ್ಡ್. ಯಾವಾಗ? ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ಅಲ್ಲಿ. ಓಕೆ, ಇದು ಕ್ಲಿಯರ್ ಆಗಿದೆ. ನೌ ದೆನ್ ದ ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್. ದ ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್, ದ ಪ್ರೈಸ್ ರಿಮೈನ್ ಕಾನ್ಸ್ಟಂಟ್ ಅಟ್ ಪಿ. ಸೊ ಪ್ರೈಸ್ ಕಾನ್ಸ್ಟೆಂಟ್ ಆಗಿರುತ್ತೆ ವಾಟ್ ಎವರ್ ಬಿ ದ ಲೆವೆಲ್ ಆಫ್ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಅಲ್ಲಿ ಏನೇ ಚೇಂಜಸ್ ಆಗ್ತಾ ಹೋದ್ರು at any price the quantity drops to 0. Okay, therefore ED is equals to infinite. Okay, so to the horizontal demand curve price remain constant at P. So price ಇಲ್ಲಿ constant ಆಗಿರುತ್ತೆ whatever be the level of demand for the commodity at any other price quantity demanded drops to 0. Therefore so ಆಗ elasticity of demand is equals to ಏನಾಗಿರುತ್ತೆ? ಇನ್ಫೈನೈಟ್ ಆಗಿರುತ್ತೆ. ನೋಡಿ ಅದರ ಡಯಾಗ್ರಾಮ್. ಅವಾಗಲೇ ವರ್ಟಿಕಲ್ ಡಿಮ್ಯಾಂಡ್ ಕರ್ವ್ ಅಲ್ಲಿ ಪ್ರೈಸ್ ಚೇಂಜ್ ಆಗ್ತಿತ್ತು, ಕ್ವಾಂಟಿಟಿ ಕಾನ್ಸ್ಟೆಂಟ್ ಆಗಿತ್ತು. ಈಗ ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್ ಅಲ್ಲಿ ಏನು? ಪ್ರೈಸ್ ಕಾನ್ಸ್ಟೆಂಟ್ ಆಗಿದೆ, ಕ್ವಾಂಟಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಅಲ್ಲಿ ED is equals to 0 ಯಾವಾಗ? ಹಾರಿಜಾಂಟಲ್ ಇದ್ದಾಗ, ವರ್ಟಿಕಲ್ ಇದ್ದಾಗ. ಸೊ ಇಲ್ಲಿ ಇಟ್ ಈಸ್ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆಗಿರುತ್ತೆ. ಸೊ ED is equals to infinite. ED is equals to infinite. ಸೊ ಇಲ್ಲಿ ಪ್ರೈಸ್ ಇಟ್ಸ್ ರಿಮೈನ್ ದ ಸೇಮ್, ಕ್ವಾಂಟಿಟಿ ವಿಲ್ ಬಿ ಚೇಂಜ್. ಸೊ ಪ್ರೈಸ್ ಇಟ್ ಈಸ್ ಕಾನ್ಸ್ಟಂಟ್. ಇದೇ ಪ್ರೈಸ್ ಅಲ್ಲಿ ಕ್ವಾಂಟಿಟಿ ಎಷ್ಟಾದರೂ ಚೇಂಜ್ ಆಗ್ತಾ ಹೋಗ್ತಾ ಇರ್ಬೋದು. ಓಕೆ, ಅವಾಗ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಏನಾಗಿರುತ್ತೆ? ಇನ್ಫೈನೈಟ್ ಆಗಿರುತ್ತೆ. ಇದು ಯಾವಾಗ? ಇಟ್ಸ್ ಇನ್ ಎ ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್. ಹಾರಿಜಾಂಟಲ್ ಡಿಮ್ಯಾಂಡ್ ಕರ್ವ್ ಅಲ್ಲಿ elasticity of demand is equals to infinite. Vertical demand curve it is 0. ಎಲ್ಲಿ 0? elasticity is equals to 0 where it is it's in the vertical demand curve. So whereas in horizontal it is infinite. Then the demand curve
which has a shape of rectangular hyperbola. ಏನಿದು rectangular hyperbola ಕೇಳಿಸ್ಕೊಂಡಿದ್ದೀರಾ? The elasticity of demand which has rectangular hyperbola. This demand curve has a property that any change in price along the demand curve always leads to equal change in the quantity. ಈ rectangular hyperbola demand curve ಒಂದು ಸ್ಪೆಷಾಲಿಟಿ ಏನು ಅಂದರೆ ಪ್ರೈಸಲ್ಲಿ ಎಷ್ಟು ಚೇಂಜ್ ಆಗ್ತಾ ಹೋಗುತ್ತೋ ಕ್ವಾಂಟಿಟಿಲೂ ಅದೇ ರೇಷಿಯೋಲಿ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ. ಓಕೆ, ಸೊ ಇಯರ್ ದ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಇಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಓಕೆ, ಇನ್ ದ ಕೇಸ್ ಆಫ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾಲಿ ಡಿಮ್ಯಾಂಡಲ್ಲಿ ಎಷ್ಟು ಚೇಂಜ್ ಆಗುತ್ತೋ ಕ್ವಾಂಟಿಟಿನೂ ಅಷ್ಟೇ ಚೇಂಜ್ ಆಗ್ತಾ ಹೋಗುತ್ತೆ. So this is rectangular hyperbola. So here ಎಷ್ಟು ಕ್ವಾಂಟಿಟಿಲಿ ಚೇಂಜ್ ಆಗುತ್ತೋ ಪ್ರೈಸಲ್ಲೂ ಅದೇ ವೇಳೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇಂಥ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಇರೋವಂಥ ಸಿಚುಯೇಷನ್ಲಿ ಸೊ ಇಟ್ ಈಸ್ ಸೆಟ್ ಟು ಬಿ ಯೂನಿಟರಿ ಎಲಾಸ್ಟಿಕ್. ಸೊ ಇ ಡಿ ಇಸ್ ಈಕ್ವಲ್ಸ್ ಟು 1 ಎಲ್ಲಿ ಇನ್ ದ ಕೇಸ್ ಆಫ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾಲಿ ಇ ಡಿ ಇಸ್ ಈಕ್ವಲ್ಸ್ ಟು 1. ದೆನ್ ಹಾರಿಸಾಂಟಲ್ ಡಿಮ್ಯಾಂಡ್ ಕರ್ವ್ ಇದ್ದಾಗ when it is on horizontal demand, so it is ED is equals to infinite. Vertical demand curve ಇದ್ದಾಗ it is equals to 1. ಸೊ ಇದು ಮೂರನ್ನು ಒಂದೇ ಡಯಾಗ್ರಾಮ್ ಅಲ್ಲಿ ನೋಡ್ತಾ ಹೋಗೋದಾದ್ರೆ ಸೊ ಇದು ED is equals to 1 ಯಾವಾಗ ಇದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ಓಕೆ, ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅವಾಗ ED is equals to 1. Then ED is equals to infinite yavaga when the demand curve is horizontal, when the price remain the same, price constant agiddu quantity change ಆಗ್ತಾ ಹೋಗ್ತಿದ್ರೆ ಅವಾಗ ED is equals to infinite. Okay, so and when there is a vertical demand curve, when there is a vertical demand curve, so in that situation alli ED is equals to 0 ಆಗಿರುತ್ತೆ. ಸೊ ಇಲ್ಲಿ perfectly inelastic. ಸೊ ಇಲ್ಲಿ ED is equals to infinite ಇದ್ದಾಗ perfectly elastic and it is unitary elastic. ಸೊ unitary elasticity ಇದ್ದಾಗ equals to 1. 0 ಇದೆ ಅಂದಾಗ perfectly inelastic ಇರುತ್ತೆ. ದೆನ್ ED is equals to infinite ಅಂದಾಗ perfectly elastical ಇರುತ್ತೆ. ಸೊ ಇದು ಕ್ಲಿಯರ್ ಆಗಿದೆಯಾ? ದ ನೆಕ್ಸ್ಟ್ ಕಾನ್ಸೆಪ್ಟ್, ದ ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ದಿ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಸೊ ಯಾವುದೆಲ್ಲ ಫ್ಯಾಕ್ಟರ್ಸ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ನ ಡಿಟರ್ಮೈನ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್. ಯಾವುದೆಲ್ಲ ಫ್ಯಾಕ್ಟರ್ಸ್ ಡಿಟರ್ಮೈನ್ ಆಗ್ತಾ ಹೋಗುತ್ತೆ? The first one is nature of the good. Okay, the first one is nature of the good. Then the second one is availability of close substitute. Availability of close substitute. So ಇದೆರಡು factors which will depend which will decide the price elasticity of demand. First one, nature of the good, and the second one is availability of substitute. Okay, for example, the necessity goods. Okay, the necessity goods like food, water are essential for the life, and the demand for such goods do not change much in response to change in price. ಹೌದಲ್ವಾ? ಸೊ ಇಲ್ಲಿ ನೇಚರ್ ಆಫ್ ದಿ ಗುಡ್ ಅಂತ ತಗೊಂಡಾಗ ನೆಸೆಸಿಟಿ ಗುಡ್ಸ್, ಹೌದಾ, ನಮಗೆ ಬೇಕಾಗಿರುವಂಥ ನೆಸೆಸಿಟಿ ಗುಡ್ಸ್ ವಾಟರ್ ಆಗಿರ್ಬೋದು, ದೆನ್ ಫುಡ್ ಆಗಿರ್ಬೋದು. ಸೊ ದೀಸ್ ಗುಡ್ಸ್ ವಿಚ್ ಈಸ್ ನಾಟ್ ಸೋ ರೆಸ್ಪಾನ್ಸಿವ್ ಟು ದಿ ಚೇಂಜ್ ಇನ್ ಪ್ರೈಸ್. ಹೌದಾ, ಇವಾಗ ವಾಟರ್ ಕಾಸ್ಟ್ ಪರ್ ಟ್ಯಾಂಕ್ 200 rupees ಆಗ್ಬಿಡ್ತು ಅಂದರೆ ನೀವೇನು ಪ್ರತಿದಿನ ಮನೆಗೆ ಅದನ್ನು ತರಿಸ್ಕೊಳ್ತಾ ಇರ್ತೀರಾ? ಇಲ್ಲ, ಹೌದಲ್ವಾ? ಸೊ ಅಕಾರ್ಡಿಂಗ್ ಟು ಯೋರ್ ನೀಡ್ ಯು ವಿಲ್ ಯೂಸ್ ದಟ್. ಆ್ಯಂಡ್ ಫುಡ್, ಸೊ ಇವಾಗ ನಿಮಗೆ ಏನು ಪರ್ kg 1 ರೂಪೀಲಿ ಅಕ್ಕಿ ಕೊಡ್ತಾ ಇದ್ದಾರೆ ಅಂದಾಗ ವಿಲ್ ಯು ಕನ್ಸ್ಯೂಮ್ ಪರ್ ಡೇಗೆ 10 kgs 12 kgs ಕನ್ಸ್ಯೂಮ್ ಮಾಡ್ತೀರಾ? ಇಲ್ಲ. ಸೊ ನೇಚರ್ ಆಫ್ ದಿ ಗುಡ್ ಅಂತ ಬಂದಾಗ ಇಫ್ ದ ಗುಡ್ ಈಸ್ ನೆಸೆಸರಿ, ಸೊ ಅದಕ್ಕೆ ರೆಸ್ಪಾನ್ಸಿವ್ನೆಸ್ ತುಂಬ ಕಮ್ಮಿ ಇರುತ್ತೆ. ವಾಟ್ ಎವರ್ ವಿತ್ ದ ಚೇಂಜ್ ಇಟ್ ವಿಲ್ ಬಿ ದ ಸೇಮ್ ಆಗ್ತಾ ಹೋಗುತ್ತೆ.
ಬಟ್ ಸಮ್ ಡಿಮ್ಯಾಂಡ್ ಫಾರ್ ಲಕ್ಸುರಿಯಸ್ ಗೂಡ್ಸ್. ಓಕೆ, ನೀವು ಅಬ್ಸರ್ವ್ ಮಾಡ್ಬೋದು, ಲಕ್ಸುರಿಯಸ್ ಗೂಡ್ಸ್ ಕ್ಯಾನ್ ವೆರಿ ರೆಸ್ಪಾನ್ಸಿವ್. ಲಕ್ಸುರಿಯಸ್ ಗೂಡ್ಸ್ಗೆ ತುಂಬ ರೆಸ್ಪಾನ್ಸಿವ್ ಆಗಿರುತ್ತೆ ಡಿಮ್ಯಾಂಡ್. ಓಕೆ, ಸೊ ನೆಸಸರಿ ಗೂಡ್ಸ್ ಅಂತ ತಗೊಂಡಾಗ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆಗಿರುತ್ತೆ. ಲಕ್ಸುರಿಯಸ್ ಗೂಡ್ಸ್ ಅಂತ ಬಂದಾಗ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗಿರುತ್ತೆ. ಇದು ಕ್ಲಿಯರ್ ಆಗಿದೆ. ಅದು ಫಸ್ಟ್ ಒನ್ ಹೇಳಿದ್ದು ನಾನು, ನೇಚರ್ ಆಫ್ ದಿ ಗೂಡ್ ಅಂತ ತಗೊಂಡೆ. ಸೊ ನೇಚರ್ ಆಫ್ ದಿ ಗೂಡಲ್ಲಿ ಅದು ನೆಸೆಸಿಟಿ ಗೂಡ್ಸ್ ಆಗಿದ್ರೆ, ಇಫ್ ದ ಗೂಡ್ಸ್ ಆರ್ ನೆಸೆಸಿಟಿ, ಅದರ ರೆಸ್ಪಾನ್ಸಿವ್ನೆಸ್ ತುಂಬ ಕಮ್ಮಿ ಇರುತ್ತೆ. ಓಕೆನಾ, ಜಾಸ್ತಿ ನಾವು ಕನ್ಸ್ಯೂಮ್ ಮಾಡಲ್ಲ. ನಾನು ಮೊನ್ನೆ ಹೇಳಿದ್ದೆ ನಿಮ್ಗೊಂದು ಎಕ್ಸಾಂಪಲ್. If the tablet is considered as necessary good, so if the price of the tablet reduces, so ನೀವು ಶುಗರ್ ಪೇಷಂಟ್ಗೆ ಪ್ರೈಸ್ ಕಮ್ಮಿ ಆಯಿತು ಅಂತ ಅಟ್ವಾನ್ಸ್ 2 to 3 ಟ್ಯಾಬ್ಲೆಟ್ಸ್ ಕೊಡ್ತೀರಾ? ಇಲ್ಲ, ಹೌದಲ್ವಾ? ಸೊ ಈ ಥರ ನೆಸೆಸಿಟಿ ಗೂಡ್ಸ್ಗೆ ದ ರೆಸ್ಪಾನ್ಸಿವ್ನೆಸ್ ಕಮ್ಮಿ ಇರುತ್ತೆ. ಸೊ ಅವಾಗ ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆಗಿರುತ್ತೆ. ಓಕೆ, ವರಾಸ್ ದ ಲಕ್ಸುರಿಯಸ್ ಗೂಡ್ಸ್, ಸೊ ಗೋಲ್ಡ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಓಕೆ, ಸೊ ಇಂಥ ಗೂಡ್ಸ್ಗೆ ಪ್ರೈಸ್ ಕಮ್ಮಿ ಆದಾಗ ವಿ ವಿಲ್ ರೆಸ್ಪಾನ್ಸ್ ಮಚ್. ಸೊ ಆದಾಗ ಅದು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಕ್ಲಿಯರ್ ಆಗಿದೆ. ಫಸ್ಟ್ ಒನ್, ನೇಚರ್ ಆಫ್ ದಿ ಗೂಡಲ್ಲಿ ಐ ಸೆಡ್ ಯು ದಟ್, ಸೊ ಇಫ್ ದ ಗೂಡ್ ಈಸ್ ನೆಸೆಸರಿ ದೆನ್ ದ ರೆಸ್ಪಾನ್ಸಿವ್ ರೇಟ್ ವಿಲ್ ಬಿ ಲೆಸ್. ಇಫ್ ದ ಗೂಡ್ ಈಸ್ ಲಕ್ಸುರಿಯಸ್ ದೆನ್ ದ ರೆಸ್ಪಾನ್ಸಿವ್ ರೇಟ್ ವಿಲ್ ಬಿ ಮೋರ್. ಹೌದಲ್ವಾ? ಸೊ ನೆಸೆಸರಿ ಗೂಡ್ಸು ಇದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆಗಿರುತ್ತೆ, ಲಕ್ಸುರಿಯಸ್ ಗೂಡ್ಸ್ಗೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಆಗಿರುತ್ತೆ. ದೆನ್ ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್. ಓಕೆ, ಸೊ ಯಾವುದೋ ಒಂದು ಗೂಡ್ಗೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ನೀವು ಪಲ್ಸ್ ಅಥವಾ ಏನೋ ಒಂದು ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದಾಗ, ಇಫ್ ದ ಗೂಡ್ ಹ್ಯಾವ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್, ಅದಕ್ಕೆ ಬದಲಾಗಿ ನೀವು ಇನ್ನೊಂದಿದೆ ಅಂದಾಗ ಅದಕ್ಕೆ ರೆಸ್ಪಾನ್ಸಿವ್ನೆಸ್ ಏನಿರುತ್ತೆ? ಇಫ್ ದ ಗೂಡ್ಸ್ ಹ್ಯಾವ್ ಸಬ್ಸ್ಟಿಟ್ಯೂಟ್, ಸೊ ಯಾವುದೋ ಒಂದು ಪ್ರಾಡಕ್ಟ್ಗೆ ಸಬ್ಸ್ಟಿಟ್ಯೂಟ್ಸ್ ಇದೆ ಅಂದಾಗ ದ ಎಲಾಸ್ಟಿಸಿಟಿ ವಿಲ್ ಬಿ ಮೋರ್. ಸೊ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಇಫ್ ದರ್ ಈಸ್ ನೋ ಸಬ್ಸ್ಟಿಟ್ಯೂಟ್ಸ್ ದೆನ್ ದ ಎಲಾಸ್ಟಿಸಿಟಿ ವಿಲ್ ಬಿ ಇನ್ಎಲಾಸ್ಟಿಕ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಶಾಂಪೂ ಇದೆ ಅಂದಾಗ, ಸೊ ಶಾಂಪೂ ಓಕೆ, ಇವಾಗ ಅವ್ನು ಜಾಸ್ತಿ ಮಾಡಿದ್ರೆ ಏನು, ಐ ವಿಲ್ ಶಿಫ್ಟ್ ಟು ಅನದರ್ ಒನ್, ಡವ್ಗೆ ಹೋಗ್ತೀನಿ ಅಥವಾ ಇನ್ಯಾವುದೋ ಪ್ಯಾಂಟಿನ್ಗೆ ಹೋಗ್ತೀನಿ, ಈ ಥರ ಶಿಫ್ಟ್ ಆಗ್ತಾ ಹೋಗ್ತೀನಿ. ಅವಾಗ ಅದರ ಎಲಾಸ್ಟಿಕ್ ತಗೊಳ್ಳುವಂಥ ರೇಟ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸಬ್ಸ್ಟಿಟ್ಯೂಟ್ಸೇ ಇಲ್ಲ ಅಂದಾಗ, ಓಕೆ, ಸೊ ಸಬ್ಸ್ಟಿಟ್ಯೂಟ್ಸೇ ಇಲ್ಲ ಅಂದಾಗ ದೆನ್ ದ ಎಲಾಸ್ಟಿಸಿಟಿ ವಿಲ್ ಬಿ ಲೆಸ್. ಫಾರ್ ಎಕ್ಸಾಂಪಲ್ ನಾವು ಯಾವುದು ಎಲೆಕ್ಟ್ರಿಸಿಟಿಗೆ ಏನು ಸಬ್ಸ್ಟಿಟ್ಯೂಟ್ ಆಗಿ ತಗೋಬೋದು ಅಲ್ವಾ? ಸೊ ಎಲೆಕ್ಟ್ರಿಸಿಟಿ ನೀವು ಹೇಳ್ಬೋದು, ಏನು ನಮ್ಮ ಮನೆಗಳಲ್ಲಿ UPS ಇದೆ ಮ್ಯಾಮ್, ಜನರೇಟರ್ ಇದೆ, ಓಕೆ, ಅದರಿಂದ ಏನು ಜನರೇಟ್ ಆಗುತ್ತೆ? ಎಲೆಕ್ಟ್ರಿಸಿಟಿ, ಹೌದಲ್ವಾ? ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ಪ್ರಾಡಕ್ಟ್. ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ಸ್ ಇಲ್ಲ ಅಂದಾಗ ನಾವು ಏನಕ್ಕೆ ಬೇಕೋ ಅದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇರ್ತೀವಿ. ಸೊ ಆಗ ದ ಎಲಾಸ್ಟಿಸಿಟಿ ವಿಲ್ ಬಿ ಲೆಸ್ ಆಗಿರುತ್ತೆ. ಸೊ ಐ ಥಿಂಕ್ ಇಟ್ಸ್ ಕ್ಲಿಯರ್. ಸೊ ಫಸ್ಟ್ ಒನ್, ನೇಚರ್ ಆಫ್ ದಿ ಗೂಡಲ್ಲಿ ನೆಸೆಸಿಟಿ ಗೂಡ್ಸ್ಗೆ ಏನು ರೆಸ್ಪಾನ್ಸಿವ್ ರೇಟ್ ಕಮ್ಮಿ ಇರುತ್ತೆ, ಅದು ಪರ್ಫೆಕ್ಟ್ಲಿ ಇನ್ಎಲಾಸ್ಟಿಕ್ ಆಗಿರುತ್ತೆ. ಲಕ್ಸುರಿಯಸ್ ಪ್ರಾಡಕ್ಟ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಪರ್ಫೆಕ್ಟ್ಲಿ ಎಲಾಸ್ಟಿಕ್. ದೆನ್ ಸಬ್ಸ್ಟಿಟ್ಯೂಟ್ಸ್ ಇದ್ದರೆ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಇಫ್ ದೆರ್ ಈಸ್ ನೋ ಸಬ್ಸ್ಟಿಟ್ಯೂಟ್ಸ್ ದೆನ್ ಇಟ್ ವಿಲ್ ಬಿ ಲೆಸ್ ಎಲಾಸ್ಟಿಕ್ ಆಗಿರುತ್ತೆ. ಥ್ಯಾಂಕ್ ಯು.